ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡೆಲ್ಲಿಗೆ ಹೋದ್ಮೇಲೆ ಆದ್ರೂ ಸಮಸ್ಯೆಗಳು ಅಥವಾ ಗೊಂದಲಗಳು ನನಗೆ ಗೊತ್ತೇ ಇಲ್ಲ. ನೀವು ನಾನು ಇಲ್ಲಿದ್ದೆ, ನಿಮ್ಗೆ ಗೊತ್ತಿದೆ. ನನಗೆ ರಿಸೀವಿಂಗು ಸೆಂಡಿಂಗ್ ಆಫ್ ನನಗೇನು ಗೊತ್ತಿದೆ. ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಗೊಂದಲ ಇದೆ. ಸಾಕಷ್ಟು ಜನ ಶಾಸಕರು ಕೂಡ ನಿಮಗೆ ಸಾಕಾಗಿಲ್ವಾ ಅದು? ಈ ನಾಯಕ ಬದಲಾವಣೆ ವಿಚಾರ ಎಲ್ಲ ಈಗ ಸಂಕ್ರಾಂತಿನೂ ಮುಗೀತು, ನವೆಂಬರ್ ಮುಗೀತು, ಸಂಕ್ರಾಂತಿ ಮುಗೀತು, ಎಲ್ಲ ಮುಗೀತು. ಬರೀ ನಿಮಗೆ ಬಹುಶಃ ನಿಮಗೆ ಸರ್ ನಿನ್ನೆ ಸ್ವಾಗತಕ್ಕೆ ಹೋಗಿದ್ವಿ, ಪ್ರೋಟೋಕಾಲ್ ಎಲ್ಲ ಪಾಲನೆ ಆಗಿದೆ. ಬಟ್ ವಿರೋಧ ಪಕ್ಷದವರು ಮುಖ್ಯಮಂತ್ರಿಗಳಿಗೆ ಹೋಗಬೇಕಾಗಿತ್ತು, ಅಲ್ಲಿ ಒಂದು ಅವಕಾಶ ಮಿಸ್ ಆಯಿತು. ಆಗಿಲ್ಲ. ಈಗ ನಾನು ಮುಖ್ಯಮಂತ್ರಿಗಳ ಪರವಾಗಿಯೇ ನಾನು ಹೋಗಿರುವಂಥದ್ದು. ಈಗ ಅವರು ಟೂರ್ ಪ್ರೋಗ್ರಾಮ್ ಏನಾಗಿತ್ತು ಅದು ಜರ್ಮನ್ ಚಾನ್ಸಲರ್ದು ಪ್ರಿಫಿಕ್ಸ್ಡ್ ಆಗಿತ್ತು. ಅವರು ಸ್ಟೇಟ್ ಗೌರ್ಮೆಂಟ್ ಜೊತೆ ಏನೂ ಕಾರ್ಯಕ್ರಮಗಳು ಇರಲಿಲ್ಲ. ಮುಖ್ಯಮಂತ್ರಿಗಳು ಭೇಟಿ ಆಗುವಂಥದ್ದಾಗಲಿ, ಚರ್ಚೆ ಆಗಲಿ, ಮೀಟಿಂಗ್ಸ್ ಆಗಲಿ, ಅವರು ನೇರವಾಗಿ ಬೆಂಗಳೂರು ಬಂದು ಬಾಷ್ಗೆ ಮತ್ತು ಇಂಡಿಯನ್ ಆಫ್ ಸೈನ್ಸ್ಗೆ ಹೋಗಿ ಅವರ ಪ್ರೋಗ್ರಾಮ್ ಪ್ರಿಫಿಕ್ಸ್ಡ್. ಹೀಗಾಗಿ ಮುಖ್ಯಮಂತ್ರಿಗಳು ಜನರಲಾಗಿ ಇವತ್ತು ಸ್ವಾಗತ ಮಾಡಿ ಎಲ್ಲರೂ ಮೀಟಿಂಗ್ಸ್ ಇದ್ದರೆ ಅದು ಮೀಟಿಂಗ್ ರಿಸೂಮ್ ಆಗ್ತಿದ್ರು. ಮೀಟಿಂಗ್ಸ್ ನನಗೆ ಮುಖ್ಯಮಂತ್ರಿಗಳು ಮೊನ್ನೆನೇ ನನಗೆ ಸೂಚನೆ ಕೊಟ್ಟು ನಾನು ಗೌರವ್ ಗುಪ್ತಾ ಅವರು DPR ಸೆಕ್ರೆಟರಿ ಎಲ್ಲರೂ ಕೂಡ ಹೋಗಿ ಇದು ಮಾಡಿ ಸ್ವಾಗತ ಮಾಡಿದ್ದೀವಿ. ಹೀಗಾಗಿ ಇಫ್ ದೆರ್ ವಾಸ್ ಎನಿಥಿಂಗ್ ಟು ಬಿ ಡಿಸ್ಕಸ್ಡ್ ವಿತ್ ದ ಚೀಫ್ ಮಿನಿಸ್ಟರ್, ಅವ್ರ ಪ್ರೋಗ್ರಾಮ್ ಆ ಥರ ಇರಲಿಲ್ಲ. ಅವ್ರ ಪ್ರೋಗ್ರಾಮು ಡೈರೆಕ್ಟ್ಲಿ ಬಾಷ್ಗೆ, ಅಲ್ಲಿ ಇಂಡಿಯನ್ ಮೀಡಿಯಾಕ್ಕೂ ಕೂಡ ಅವ್ರು ಇದು ಮಾಡಿಲ್ಲ, ಒಳ್ಳೆ ಜರ್ಮನ್ ಮೀಡಿಯಾಗೆ ಇದು ಮಾಡುವಂಥದ್ದಿತ್ತು. ಸೊ ಅವ್ರದ್ದು ಪ್ರೀ ಸೆಟ್ ಪ್ರೋಗ್ರಾಮ್ ಇತ್ತು. ಹೀಗಾಗಿ ಮುಖ್ಯಮಂತ್ರಿಗಳು ಭಾಳ ಆದರೆ ಬಂದು ಅವ್ರನ್ನ ರಿಸೀವ್ ಮಾಡ್ಕೋಬೋದಾಗಿತ್ತು ಅಷ್ಟೇ ಹೊರತುಬಿಟ್ಟು ಅವರು ಚೇಂಬರ್ಗೂ ಕೂಡ ಬಂದಿಲ್ಲ, ಅವರು ಲಾಂಜ್ಗೂ ಕೂಡ ಬಂದಿಲ್ಲ. ವಿರೋಧ ಪಕ್ಷಗಳು ಪ್ರಶ್ನೆ ಮಾಡುವಷ್ಟು ಅಂಥದ್ದೇನು ಅಷ್ಟೇನಿಲ್ಲ. ಲಾಂಜ್ನಲ್ಲಿ ಸದಕ್ಕೆ ಅವ್ರು ಬಂದಿಲ್ಲ. ಇಷ್ಟು ಮೇಲೆ ಅರ್ಥ ಮಾಡ್ಕೊಂಬೇಡಿ. ಇಟ್ ವಾಸ್ ಅ ಪ್ರಿಫಿಕ್ಸ್ ಪ್ರೋಗ್ರಾಮ್. ಅವ್ರೇನಾದರೂ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಒಂದು ಸ್ವಲ್ಪ ಏನಾದರೂ ಎಕ್ಸ್ಚೇಂಜಸ್ ಮಾಡೋದಿದ್ರೆ ನಾವು ಮುಖ್ಯಮಂತ್ರಿಗಳು ನಿಶ್ಚಿತವಾಗಿ ಬರ್ತಿದ್ರು. ಅದರಲ್ಲಿ ಎರಡು ಮಾತಿಲ್ಲ. ಬಿಜೆಪಿ ಯಾಕೆ ಇದನ್ನು ರೇಸ್ ಮಾಡ್ತಿದೆ ಸರ್? ಬಿಜೆಪಿ ಅವರು ವಿರೋಧ ಮಾಡೋದು ಅಷ್ಟೇ ಅಲ್ಲ. ಅದು ಕೇಂದ್ರದಿಂದ ಮಾಹಿತಿ ನೀಡಿದ್ದಿಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ರು. ಕೇಂದ್ರದಿಂದ ಮಾಹಿತಿ ಇದೆ ಕಳಿಸಿದ್ದಾರೆ. ಬಟ್ ಅವ್ರು ಪ್ರಿಫಿಕ್ಸ್ ಪ್ರೋಗ್ರಾಮ್ ಕಳಿಸಿದ್ದಾರೆ. ನೋ ಡಿಸ್ಕಷನ್ ವಿತ್ ದ ಸ್ಟೇಟ್ ಗೌರ್ಮೆಂಟು. ಅಂದರೆ ಅವರು ನೋ ಡಿಸ್ಕಷನ್ ವಿತ್ ಸ್ಟೇಟ್ ಗೌರ್ಮೆಂಟ್ ಅಂದಿಲ್ಲ. ಅವರು ಡೈರೆಕ್ಟ್ಲಿ ಅವರು ಲ್ಯಾಂಡ್ ಆಗಿ ಸ್ಟ್ರೈಟ್ ವೇ ನಿಮ್ಮ ಬಾಷ್ಗೆ ಹೋಗಿ ಬಾಷ್ನಲ್ಲಿ ಅವ್ರು ತಮ್ಮ ಇಂಟರ್ನಲ್ ಮೀಟಿಂಗ್ ಮಾಡ್ಕೊಂಡು ತಮ್ಮ ಜರ್ಮನ್ ಕಂಪನಿ ಅಂಥೇಳಿ ಇಂಡಿಯನ್ಸ್ ಆಫ್ ಸೈನ್ಸ್ಗೆ. ಹೀಗಾಗಿ ಅಲ್ಲಿ ಯಾರಿಗೂ ಕೂಡ ಅವಕಾಶ ಇನ್ಕ್ಲೂಡಿಂಗ್ ನನಗೂ ಇರಲಿಲ್ಲ, IT ಮಿನಿಸ್ಟ್ರಿಗೆ ಇರಲಿಲ್ಲ, CMಗೆ ಇರಲಿಲ್ಲ, ನಮ್ಮ ಅಧಿಕಾರಿಗಳಿಗೂ ಇರಲಿಲ್ಲ. ಹೀಗಾಗಿ ಕೂಡ ಪ್ರಿಫಿಕ್ಸ್ಡ್. ಹಾಗೇನಾದರೂ ಇದ್ದರೆ ಮುಖ್ಯಮಂತ್ರಿಗಳು ನಿಶ್ಚಿತವಾಗಿ ಬರ್ತಿದ್ರು. ಸರ್ ನಿನ್ನೆ ರಾಹುಲ್ ಗಾಂಧಿ ಅವ್ರನ್ನ CM DCM ಭೇಟಿಯಾದ ಈ ವಿಚಾರ ಚರ್ಚೆಗೆ ಬಂದಿದೆ, ನಾಯಕತ್ವದ ವಿಚಾರ. ಕಮ್ ಟು ಡೆಲ್ಲಿ ಅನ್ನುವಂಥ ಒಂದು ಮೆಸೇಜ್ ನನಗೆ ಗೊತ್ತಿಲ್ಲಪ್ಪ, ನೀವು ಹೇಳಿದಿರಿ. ನನಗೆ ಕೇಳ್ತೀನಿ, ಮುಖ್ಯಮಂತ್ರಿ ಕೇಳ್ತೀನಿ ಕಮ್ ಟು ಡೆಲ್ಲಿ ಅಂತ ಹೇಳಿದಾರೆ. ಅದಕ್ಕೆ ಉಪಮುಖ್ಯಮಂತ್ರಿಗಳು ಇಬ್ಬರಿಗೂ ಕೇಳಿ ಕಮ್ ಟು ಡೆಲ್ಲಿ ಅಂದಿದ್ದಾರೆ ಅಂತ ಕೇಳಿ ನಿಮ್ಗೆ ಹೇಳ್ತೀನಿ. ಡೆಲ್ಲಿಗೆ ಹೋದ್ಮೇಲೆ ಆದ್ರೂ ಸಮಸ್ಯೆಗಳು ಅಥವಾ ಗೊಂದಲಗಳು ನನಗೆ ಗೊತ್ತೇ ಇಲ್ಲ. ನೀವು ನಾನು ಇಲ್ಲಿದ್ದೆ, ನಿಮ್ಗೆ ಗೊತ್ತಿದೆ. ನನಗೆ ರಿಸೀವಿಂಗು ಸೆಂಡಿಂಗ್ ಆಫ್ ನನಗೇನು ಗೊತ್ತಿದೆ. ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಗೊಂದಲ ಇದೆ. ಸಾಕಷ್ಟು ಜನ ಶಾಸಕರು ಕೂಡ ನಿಮಗೆ ಸಾಕಾಗಿಲ್ವಾ ಅದು? ಈ ನಾಯಕ ಬದಲಾವಣೆ ವಿಚಾರ ಎಲ್ಲ ಈಗ ಸಂಕ್ರಾಂತಿನೂ ಮುಗೀತು, ನವೆಂಬರ್ ಮುಗೀತು, ಸಂಕ್ರಾಂತಿ ಮುಗೀತು, ಎಲ್ಲ ಮುಗೀತು. ಬರೀ ನಿಮಗೆ ಬಹುಶಃ ನಿಮಗೆ